ಒಂದರಿಂದ ಹೊರಗಡೆ ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಿ ರೋಡ್ ದಂಡಿಗೆ ಹೇಗೆ ಈ ದೇಶದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು ಅದೇ ರೀತಿಯಲ್ಲಿನೇ ಅನೇಕ ವರ್ಷಗಳವರೆಗೆ ಈ ತಾಲೂಕಿನ ಅನೇಕ ಬಡ ಮಕ್ಕಳಿಗೆ ಬಹುಶಃ ಈ ಭಾಗದಲ್ಲಿ ಸುಮಾರು ಒಂದು 30 ಹಳ್ಳಿಗಳಿರ್ಬೋದು. ಈ ಭಾಗದಲ್ಲಿ ಒಂದೇ ಒಂದು ಹೈಸ್ಕೂಲ್ ಕೂಡ ಇದ್ದಿದ್ದಿಲ್ಲ. ಗೌರ್ಮೆಂಟ್ ಒಂದೇ ಒಂದು ಹೈಸ್ಕೂಲ್ ಇಲ್ಲ. ಅಂತ ಸಂದರ್ಭದಲ್ಲಿ ವಿದ್ಯೆಯಿಂದ ವಂಚಿತವಾದಂತಹ ಈ ಮಸಾರಿ ಹಳ್ಳಿಗಳಿಗೆ ಜ್ಞಾನದ ಜ್ಯೋತಿಯಾಗಿ ಬೆಳೆದಂತ ಶಿಕ್ಷಣ ಸಂಸ್ಥೆ ಯಾವುದು ಅಂತಂದ್ರೆ ಅದು ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗತ್ತೆ. ಇಡೀ ಇವತ್ತು ಮುದ್ದೇಬೇಳ ಪರಿಚಯ ಆಗೋದು ಯಾರಿಂದ ಅಂತಂದ್ರೆ ಅದು ನಾಗರಭಟ್ಟ ಶಿಕ್ಷಣ ಸಂಸ್ಥೆಯಿಂದ. ಮುದ್ದೇಬೇಳ ಎಲ್ಲಿ ಬರ್ತಾರೆ? ಓ, ನಾಗರಭಟ್ಟ ಶಿಕ್ಷಣ ಸಂಸ್ಥೆ ಐತಲ್ರಿ, ಆ ತಾಲೂಕನ್ರಿ ಅಂತ ಕೇಳ್ತಾರೆ. ಈ ಕರ್ನಾಟಕದಲ್ಲಿ ನೀವು ಮಂಗಳೂರು ಕಡೆ ಎಲ್ಲರೂ ಹೋಗಿ, ಇವತ್ತು ಈ ಶಿಕ್ಷಣ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಂಗಳೂರು ಆಕ್ಸ್ಫರ್ಡ್, ಇನ್ನೊಂದು ಪಾಟೀಲ್ ಆಕ್ಸ್ಫರ್ಡ್, ಎಕ್ಸ್ಪರ್ಟ್ ಅಂತ ಕರೀತಾರೆ ಕಾಣುತ್ತೆ. ಎಕ್ಸ್ಪರ್ಟ್ ಇವತ್ತು ಇಡೀ ಕರ್ನಾಟಕದಲ್ಲಿನೇ ಇವತ್ತು ಅತಿ ಹೆಚ್ಚು ಮೆಡಿಕಲ್ಗೆ ಆಯ್ಕೆ ಆದಂತ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಂತಂದ್ರೆ ಅದು ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ. ನಾವು ಹೆಮ್ಮೆ ಪಡಬೇಕು. ಆದ್ರೆ ಇವತ್ತು ನಾವು ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಸಾಕಷ್ಟು ಮುಂದುವರೆದಿರಬಹುದು. ಆದ್ರೆ ಇನ್ನೊಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ಎಲ್ಲೋ ನಾವು ಈ ದೇಶದ ಸಂಸ್ಕಾರವನ್ನ, ಈ ದೇಶದ ಸಂಸ್ಕೃತಿಯನ್ನ, ಈ ದೇಶದ ಪರಂಪರೆಯನ್ನ ಈ ಮಕ್ಕಳಿಗೆ ನೀಡುವುದರಲ್ಲಿ ಎಲ್ಲೋ ಮರ್ತಿದೀವೋ ಅನ್ನುವಂಥದ್ದು ಒಂದು ಕಾಡ್ತಾ ಇದೆ. ನಾ ಯಾಕೆ ಈ ಮಾತನ್ನು ಹೇಳಕ್ ಬಯಸ್ತೇನಪ್ಪ ಅಂತಂದ್ರೆ, ಮೊದಲು ಈ ದೇಶದಲ್ಲಿ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಗುರುಕುಲ ಶಿಕ್ಷಣ ಪದ್ಧತಿ ಕ್ರಿಸ್ತ ಪೂರ್ವ 5000 ವರ್ಷಗಳ ಹಿಂದೆ ರಾಮನು ಕೂಡ ಕಲಿತಿದ್ದು ಗುರು ಶಿಕ್ಷಣದಲ್ಲಿ, ಕೌರವರು ಪಾಂಡವರು ಕೂಡ ಕಲಿತಿದ್ರು ದ್ರೋಣಾಚಾರ್ಯರ ಗುರುವಿನ ಆಶ್ರಮದಲ್ಲಿ. ಈ ನಾಡಿನಲ್ಲಿ ಅನೇಕ ಮಕ್ಕಳು ಎಲ್ಲಿ ಕಲಿತಿದ್ರಪ್ಪ ಅಂತಂದ್ರೆ ಅದು ಮನೆಗಳಲ್ಲಿ, ಗುರುಗಳ ಮನೆಗಳಲ್ಲಿ, ಮಠ ಮಾನ್ಯಗಳಲ್ಲಿ, ಅರಣ್ಯದಲ್ಲಿ, ಋಷಿ ಮುನಿಗಳ ಆಶ್ರಯದಲ್ಲಿ ಶಿಕ್ಷಣವನ್ನ ಕಲಿತಿದ್ರು. ಒಳ್ಳೆ ಡಾಕ್ಟರ್ ಆಗ್ತಾರೆ, ಶಾಲೆಯಲ್ಲಿರ್ತಾರೆ. ಅವ್ರು ಎಂದೂ ಕೂಡ ಭಾರತದಲ್ಲಿ ಸೇವೆಯನ್ನು ಸಲ್ಲಿಸೋದಿಲ್ಲ. ಅವರೆಲ್ಲ ಎಲ್ಲಿ ಇರ್ತಾರಪ್ಪ ಅಂದ್ರೆ ವಿದೇಶದಲ್ಲಿ ಇರ್ತಾರೆ. ವಿದೇಶದಲ್ಲಿ ಅತಿ ಹೆಚ್ಚಿನ ಸಂಬಳಕ್ಕಾಗಿ ದುಡಿತಾ ಇದ್ದಾರೆ. ಅದಕ್ಕೆ ಇವತ್ತು ಯಾವ ದೇಶಕ್ಕೆ ಹೋದ್ರೂ ಕೂಡ ಭಾರತೀಯ ವೈದ್ಯರು ಸಿಗ್ತಾರೆ, ಯಾವ ದೇಶಕ್ಕೆ ಹೋದ್ರೂ ಕೂಡ ಭಾರತದ ಇಂಜಿನಿಯರ್ಗಳು ಸಿಗ್ತಾರೆ. ಒಂದು ಮಾತು ಹೇಳಕ್ ಬಯಸ್ತೇನೆ, ಇವತ್ತೇನು ನಾಸಾ ಅನ್ನೋದು ಏನಿದೆಯಲ್ಲ, ಆ ನಾಸಾದಲ್ಲಿ 140% ಇಂಜಿನಿಯರ್ಸ್ ಯಾರು ಅಂತಂದ್ರೆ ಅದು ಭಾರತೀಯ ಮೂಲದವರೇ. ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ರಾಜಕೀಯ ರಂಗನು ಕೂಡ ಹೋಲಿಸಿದ್ದೋಗಿದೆ. ನೋಡಿ, ನೀವು ಒಬ್ಬ ಅಧಿಕಾರಿ ಹೇಳ್ತೀವಿ, ನಮ್ಮ ಮಗ ನಾವೆಲ್ಲ ಏನು ಬಯಸಕತ್ತೀವಿ, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಆರಾಮಾಗಿರ್ಬೇಕು, ಸಾಕಷ್ಟು ಹಣ ಗಳಿಸ್ಬೇಕು. ಬರೀ ಇದೇ ವಿಚಾರಗಳು ಇವತ್ತು ನಮ್ಮ ಹತ್ರ ಇದ್ದಾವೆ. ಒಬ್ಬ ನನ್ನ ಮಗ ಒಬ್ಬ ಒಳ್ಳೆ ಇಂಜಿನಿಯರ್ ಆಗಿ ಈ ದೇಶಕ್ಕೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋರು ಬಹಳ ಕಡಿಮೆ. ನನ್ನ ಮಗ ಈ ದೇಶದಲ್ಲಿ ಒಬ್ಬ ಒಳ್ಳೆ ರಾಜಕಾರಣಿಯಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಅನ್ನುವಂತ ಮನೋಭಾವನೆಗಳು ಇವತ್ತು ಯಾರಲ್ಲಿ ಇಲ್ಲ. ಹೀಗಾಗಿನೇ ಇವತ್ತು ಏನಾಗ್ತದೆ, ಇಡೀ ರಾಜಕೀಯ ರಂಗ ಭ್ರಷ್ಟಾಚಾರದಿಂದ ಕೂಡಿಬಿಟ್ಟಿದೆ. ಇವತ್ತು ಸರ್ಕಾರದಿಂದ 100 ರೂಪಾಯಿ ಬಿಡುಗಡೆ ಆದ್ರೆ 40 ರೂಪಾಯಿ ಎಲ್ಲಿರುತ್ತೆ ಅಂದ್ರೆ ಅದು ರಾಜಕಾರಣಿಗಳ ಮತ್ತು ಅಧಿಕಾರಿಗಳ ಕಿಸೆಗೆ ಹೋಗ್ಬಿಡ್ತದೆ. ವಿಚಾರ ಮಾಡಿ. ಇವತ್ತು ಅನೇಕ ಜನ ಶಿಕ್ಷಕರನ್ನು ನೋಡ್ರಿ, ಶಿಕ್ಷಕರು ಏನಪ್ಪಾ ಅಂತಂದ್ರೆ ಗುರು ಅಂತ ನಾವು ಕರಿತೀವಿ ಅಲ್ಲ. ಇವತ್ತು ಯಾರು ಶಿಕ್ಷಕರಿದ್ದಾರೆ, ಗೌರ್ಮೆಂಟ್ ಶಿಕ್ಷಣ ಶಾಲೆಯಲ್ಲಿ ಶಿಕ್ಷಕರು ಯಾರಿದ್ದಾರೆ ನೋಡಿ, ಅವರೆಲ್ಲ ಏನಂದ್ರೆ CET ಎಕ್ಸಾಮ್ಗಳನ್ನು ಬರೆದು ಅತಿ ಹೆಚ್ಚು ಅಂಕಗಳನ್ನು ಪಡೆದಂತವರೇ ಇವತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಯಲ್ಲಿ ನೌಕರಿಯನ್ನು ಸಲ್ಲಿಸ್ತಾ ಇದ್ದಾರೆ. ಹೌದೋ ಇಲ್ಲೋ? ಇವತ್ತು ನೋಡಿ ನೀವು, ಇವತ್ತು ಅನೇಕ ಗೌರ್ಮೆಂಟ್ PU ಕಾಲೇಜುಗಳಿದ್ದಾವೆ, ಅದೋ ಇಲ್ಲ? ಇದ್ರೂ ಕೂಡ ಇವತ್ತು ಈ ಪ್ರೈವೇಟ್ ಶಾಲೆಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು ಇವತ್ತು ಡಾಕ್ಟರ್ ಕೋರ್ಸ್ಗೆ ಸೆಲೆಕ್ಟ್ ಆಗಿದ್ರೆ ಅಷ್ಟು ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡ್ಕೊಂಡು ಆಗಲ್ಲ. ಯಾಕಾಗಲ್ಲ? ಅವ್ರೇನು ಪಗಾರ ತಗೋತಾರಲ್ಲ, ಆ ಪಗಾರಕ್ಕೆ ನ್ಯಾಯಯುತವಾಗಿ ನಾವು ದುಡಿಯಾಕತ್ತಿಲ್ಲ. ಕನ್ನಡ ಶಾಲೆಯಲ್ಲಿ ಹೋಗ್ರಿ ನೀವು,
ಏನಾಗಿದೆ ಪರಿಸ್ಥಿತಿ ಅಂತ ಯಾರು ಮಾಸ್ತರ್ಗಳು ಕೂಡ ಸರಿಯಾಗಿ ಶಾಲೆ ಬರೋದಿಲ್ಲ. ಆದ್ರೆ ಅದೇ ಪ್ರೈವೇಟ್ ಶಾಲೆಯಲ್ಲಿ ಇವತ್ತು ಯಾರು ಓದ್ತಾರೆ ನೋಡಿ, ಯಾರು ಕಲಿಸ್ತಾ ಇದಾರೆ ಯಾರು ಅಂತಂದ್ರೆ ನೌಕರಿ ಆಗ್ಲಾರು ತಮ್ಮ ಉಪಜೀವನಕ್ಕ ಅಲ್ಲಿ ಒಂದು ಪ್ರೈವೇಟ್ ಶಾಲೆಯಲ್ಲಿ ಹೇಳ್ತಾರೆ. ಅವ್ರು ಪ್ರೈವೇಟ್ ಶಾಲೆಯಲ್ಲಿ ಸರಿಯಾಗಿ ಕಲಿಸದೇ ಇದ್ರೆ ಅದ್ರ ಅಧ್ಯಕ್ಷರು ಏನ್ ಮಾಡ್ತಾರ, ಅವ್ರು ತೆಗೆದು ಹಾಕಿಬಿಡ್ತಾರೆ. ಹೀಗಾಗಿ ಯಾಕಂದ್ರೆ ಆ ಶಾಲೆ ಸರಿಯಾಗಿ ನಡಿಬೇಕು, ಮಕ್ಕಳು ವಿದ್ಯಾವಂತರಾಗಬೇಕು, ಒಳ್ಳೆ ರಿಸಲ್ಟ್ ಬಂದ್ರೆ ಮಾತ್ರ ನೆಕ್ಸ್ಟ್ ಟೈಮ್ ಮಕ್ಕಳನ್ನ ಆ ಶಾಲೆಗೆ ಹಚ್ತಾರೆ. ಇಲ್ಲ ಅಂದ್ರೆ ಈ ಆಕ್ಸ್ಫರ್ಡ್ ಶಾಲೆಗೆ ಯಾರು ಬರೋದೇ ಇಲ್ಲ. ಅದಕ್ಕೆ ಅವರಪ್ಪ ನೀವು ನೋಡಿರ್ಬೋದು, ಅವರಪ್ಪ ಅವ್ರ ತಂದೆಯವರು ನಾ ಕೇಳಿದೀನಿ, ಅವ್ರ ತಂದೆಯವರು 3 ಗಂಟೆ ತನಕ ತಂದೆ ಮಗ ಬಡಿ ತಗೊಂಡು ಆ ಕಡೆ ಈ ಕಡೆ ಮಡ್ಡಾಡ್ತಿರ್ತಾರೆ, ಮಕ್ಕಳು ಓದ್ತಾ ಇದ್ದಾರೋ ಇಲ್ಲೋ ಅಂತೇಳಿ. ಅಷ್ಟು ಕಷ್ಟಪಟ್ಟು ಇವತ್ತು ವಿದ್ಯಾಸಂಸ್ಥೆಯನ್ನು ಬೆಳೆಸಿದ್ದಾರೆ. ಅದಕ್ಕೆ ನಾನು ಹೇಳ್ತಾ ಇರೋದು 5 ಗಂಟೆ ಆದ್ರೆ ನಮ್ಮ ಸರ್ಕಾರಿ, ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಯಾರ ಟೀಚರ್ ಇದ್ದಿದ ಯಾರಂತ ಕನ್ನಡ ಶಾಲೆ ಮಾಸ್ತರ್ಗಳು ಎಲ್ಲಿ ಇರ್ತಾರಂದ್ರೆ 7 ಗಂಟೆಗೆ ಹೋದ್ರಪ್ಪ ಅಂದ್ರೆ ಅರ್ಧ ಮಂದಿ ಎಲ್ಲಿ ಸಿಗ್ತಾರೆ ಅಂದ್ರೆ ಬಾಟಾಗಿ ಸಿಗ್ತಾರೆ. ವ್ಯವಸ್ಥೆ ಹಿಂಗಾಗಿದೆ. ಇವತ್ತು ಈ ಸರ್ಕಾರ, ಯಾರೇ ಸರ್ಕಾರ ಆಗಲಿ, ಯಾರು ಬರ್ತಾ ಇದಾರಲ್ಲ ಎಲ್ಲ ಸರ್ಕಾರ ಕೂಡ ಶಿಕ್ಷಣಕ್ಕೆ ಆದ್ಯತೆಯನ್ನು ನೀಡ್ತಾ ಇಲ್ಲ. ನೋಡಿ, ನಾವು ಶಿಕ್ಷಣಕ್ಕೆ ಎಷ್ಟು ಇಡ್ತಾ ಇದೀವಿ, ವರ್ಷಕ್ಕೆ 45,000 ಕೋಟಿ ಶಿಕ್ಷಣಕ್ಕಾಗಿ ಮೀಸಲಾಗಿ ಇಡ್ತೀವಪ್ಪ. ಇವತ್ತು ಈ ಶಿಕ್ಷಣ ರಂಗದಲ್ಲಿ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಎಷ್ಟು ಸೀಟ್ ಖಾಲಿ ಇರೋದು ಗೊತ್ತಾ? 65,000 ಪೋಸ್ಟ್ಗಳು ಖಾಲಿ ಬಿದ್ದಿದವರು. ಯಾ ಕನ್ನಡ ಶಾಲೆಗೆ ಹೋದ್ರು ಇಂಗ್ಲಿಷ್ ಹೇಳೋದ್ರೆ ಮ್ಯಾಥಮೆಟಿಕ್ಸ್ ಹೇಳೋದಿಲ್ಲ, ಮ್ಯಾಥಮೆಟಿಕ್ಸ್ ಹೇಳೋದ್ರೆ ಸೈನ್ಸ್ ಹೇಳೋದಿಲ್ಲ. ಹಿಂಗಾಗಿ ಬಹಳ ಜನ ಮಣ್ಣಿನ ಮುದ್ದೆ ಬಂದು ಹೋರಾಟ ಮಾಡಿದ್ರು. ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ ಈ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ಮುಚ್ಚಬೇಕು ಅಂತ ಹೇಳಿದ್ರು. ಹೋರಾಟ ಮಾಡಿದ್ರೆ ಇಲ್ಲ, ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಸರಿಯಾಗಿ ಇದ್ದಿದ್ರೆ ಯಾಕಪ್ಪ ಇವತ್ತು ಮಕ್ಕಳು ಪ್ರೈವೇಟ್ ಶಾಲೆಗೆ ಬರ್ತಾ ಇದ್ರು? ಪ್ರೈವೇಟ್ ಶಾಲೆಗೆ ಯಾಕೆ ಬರ್ತಾ ಇದ್ರು? ಇದು ಸರಿಯಾಗಿ ನೀವು ಎಲ್ಲ ಪೋಸ್ಟ್ಗಳನ್ನು ತುಂಬಿ ನೀವು ಒಳ್ಳೆ ರೀತಿಯ ಶಿಕ್ಷಣ ಕೊಟ್ಟಿದ್ರೆ ಇವತ್ತು ಯಾರು ಕೂಡ ಪ್ರೈವೇಟ್ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತಿದ್ದಿಲ್ಲ. ಆ ಪ್ರೈವೇಟ್ ಶಿಕ್ಷಣ ಸಂಸ್ಥೆಗಳು ತಲೆ ಎತ್ತಿ ನಿಂತಿದ್ದಿಲ್ಲ. ಹೌದಿಲ್ಲ? ಈ ಅನೇಕ ಜನ, ನಾನೇ ಧಾರವಾಡದಲ್ಲಿ ಹೋರಾಟ ನೋಡಿದ್ರಿ, ಅನೇಕ ಸುಮಾರು 6 ವರ್ಷದಿಂದ ಕೂಡ ಅನೇಕ ಜನ ಓದಿದಂತ ಅನೇಕ ಜನ ಬಡ ಮಕ್ಕಳು ಧಾರವಾಡದಿಂದ ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ನನ್ನ ಮಗ ಡಾಕ್ಟರ್ ಆಗ್ಬೇಕು ಅಂತೇಳಿ ಆಸೆ ಹಿಡ್ಕೊಂಡು ಮಗನಿಗೆ ಕೂಲಿ ನಾಲಿ ಮಾಡಿ ದುಡಿದು ತಿಂಗಳ 10,000 ರೂಪಾಯಿನ ಅವ್ರ ಮಕ್ಕಳಿಗೆ ಅಕೌಂಟಿಗೆ ಹಾಕಿ ಮಗ ಚಂದಾಗ ಓದಪ್ಪ ಅಂತ ಕಲಿಸಿದ್ದಾರೆ. ಅವ್ರು 6 ವರ್ಷ ಆಯ್ತು, ಇನ್ನಾಕಾದ್ರೂ ಸರ್ಕಾರದಲ್ಲಿ ಒಂದು ಕೋರ್ಟ್ ತುಂಬ್ತಾ ಇಲ್ಲ. ಅದಕ್ಕೆ ಅವರು ಹೋರಾಟ ಮಾಡಕ್ಕಿದ್ರು. ಈ ದೇಶದ ಪರಿಸ್ಥಿತಿ ಹಿಂಗಿದೆ, ರಾಜಕೀಯ ರಂಗ ಹಾಳಾಗೋಗಿದೆ, ಎಲ್ಲ ಇಲಾಖೆ ಹಾಳಾಗೋಗಿದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಈ ಶಾಲೆಯಲ್ಲಿ ಓದಿದಂತ ಮಕ್ಕಳು ಹೆಂಗೆ ಆಗ್ಬೇಕಪ್ಪ ಅಂತಂದ್ರೆ ನೀವು ಡಾಕ್ಟರ್ ಆಗಿ ವಿದೇಶಕ್ಕೆ ಹೋಗೋಕ್ಕಿಂತ ಈ ದೇಶದಲ್ಲಿ ಸೇವೆ ಸಲ್ಲಿಸ್ರಿ. ನಾನು ಹೇಳ್ತೀನಿ, ವೈದ್ಯಕೀಯ ರಂಗ ಬಹಳ ಜನ ನಮ್ಮ ಮಕ್ಕಳು ಡಾಕ್ಟರ್ ಆಗ್ಬೇಕು ಅಂತೇಳಿ ಆಸೆ ಪಡ್ತೀವಿ. ನೀವು ನೋಡಿ, ವೈದ್ಯಕೀಯ ರಂಗ ಏನಾಗಿದೆ ಅಂದ್ರೆ ಇವತ್ತಿಗೆ ದೊಡ್ಡ ಮಾಫಿಯಾ ಆಗ್ಬಿಟ್ಟಿದೆ. ದೊಡ್ಡ ಮಾಫಿಯಾ, ಡ್ರಗ್ಸ್ ಮಾಫಿಯಾ ಅಂತ ಕರಿತೀವಿ. ಇವತ್ತು ಒಬ್ಬ ಏನು ಈ ಔಷಧನ ರೆಡಿ ಮಾಡ್ತಾ ಇದಾರಲ್ಲ, ಟ್ಯಾಬ್ಲೆಟ್ಸ್ ರೆಡಿ ಮಾಡುವಂತ ಕಂಪನಿಗಳು ಎಲ್ಲಿ ಬರ್ತಾರೆ ಅಂದ್ರೆ ಅವ್ರು ಸೇಲ್ಸ್ ಮ್ಯಾನ್ ಅಂತ ಕರಿತೀವಿ. ಆ ಸೇಲ್ಸ್ ಮ್ಯಾನ್ ಎಲ್ಲಿ ಬರ್ತಾನೆ ಅಂತಂದ್ರೆ ಆ ಡಾಕ್ಟರ್ ಬಳಿ ಬರ್ತಾರೆ. ಮೊದಲು ಸರ ನಮ್ಮ ಕಂಪ್ನಿ ಬರೀರಿ, ನಿಮ್ಗೆ ಇಷ್ಟು ಪರ್ಸೆಂಟೇಜ್ ನಾವು ನಿಮ್ಗೆ ಕಮಿಷನ್ ಕೊಡ್ತೀವಿ ಅಂತ 10%, 15% ಕೊಡ್ತಾರೆ. ಮತ್ತೆ ಔಷಧ ಅಂಗಡಿಗೆ ಹೋಗ್ತಾರೆ, ಔಷಧ ಹೇಳ್ತಾರೆ, ನೀನ್ ನನ್ನ ಔಷಧ ಇಡು, ನಿನಗೆ 20% ಕಮಿಷನ್ ಕೊಡ್ತೀನಿ ಅಂತಾರೆ. ಸರ್, ಇವತ್ತು ನಡೆದಿದ್ದು. ಹೀಗಾಗಿ ಅಷ್ಟೆಲ್ಲ ಕಮಿಷನ್ ತಿಂದು ನೀವು ಈ ದೇಶದ ವ್ಯವಸ್ಥೆಯಲ್ಲಿ ನೀವು ಏನಾಗ್ತದೆ, ಮೆಡಿಕಲ್ ನೀವು ಓದಿ ಒಬ್ಬ ಒಳ್ಳೆ MD ಡಾಕ್ಟರ್ ಆಗ್ಬೇಕಂದ್ರೆ ನೀವು 2 ಕೋಟಿ 3 ಕೋಟಿ ನೀವು ಖರ್ಚು ಮಾಡ್ಬಿಟ್ಟಿರ್ತೀರಿ. ನಿಮ್ಮ ಅಪ್ಪ ಹೊಲ ಮಾರಿ ನೀವು ಕಳಿಸಿರ್ತಾನೆ. ಅದಕ್ಕೆ ಏನ್ ಮಾಡೋದಪ್ಪ ಅಂತೇಳಿ ನೀವು ಬಂದಂತ ರೋಗಿಗಳಿಗೆ ನೀವು ಏನಪ್ಪ ಅಂದ್ರೆ ಅದು 500 ರೂಪಾಯಿ ಫೀ ಒಳಗೆ ಮುಗಿತಿತ್ತಪ್ಪ ಅಂದ್ರೆ ಅವ್ರು ಬಿಡೋದಿಲ್ಲ, ನೀವು 5,000 ಮಾಡಿ ಕಳಿಸ್ಬಿಡ್ತೀವಿ. ಒಂದು ಆಪರೇಷನ್ ಆದ್ರೆ 1 ಲಕ್ಷ ಬಿಲ್ ಮಾಡಿ ಕಳಿಸ್ತಿರ್ತೀವಿ. ಹೀಗಾಗಿ ಈ ದೇಶದಲ್ಲಿ ಅನೇಕ ಬಡವರು ಇವತ್ತು ವೈದ್ಯಕೀಯ ಸೌಲಭ್ಯ ಇಲ್ಲದೆ ಅನೇಕ ಜನ ಸಾಯ್ತಾ ಇದ್ದಾರೆ. ಯಾರಿಗೆ ಗೊತ್ತಿಲ್ಲ ಹೇಳಿ? ಎಷ್ಟು ಜನ ಇವತ್ತು ಕ್ಯಾನ್ಸರ್ ಆದ್ರಪ್ಪ ಅಂತಂದ್ರೆ ಒಬ್ಬ ಬಡವ ಕ್ಯಾನ್ಸರ್ ಆಯ್ತಪ್ಪ ಅಂತಂದ್ರೆ ಅವ್ರು ಬದುಕಕ್ಕೆ ಸಾಧ್ಯನೇ ಇಲ್ಲ, ಅವ ಸತ್ ಅಂತ ತಿಳ್ಕೋಬೇಕು. ಈ ವ್ಯವಸ್ಥೆ ಇವತ್ತಿದೆ. ಅದಕ್ಕೆ ನಾನು ವಿದ್ಯಾರ್ಥಿಗಳಿಗೆ ಹೇಳಿದ ಏನಪ್ಪಾ ಅಂತಂದ್ರೆ, ನೀವು ಒಳ್ಳೆಯ ಡಾಕ್ಟರ್ ಆಗ್ರಿ, ನೀವು ಒಳ್ಳೆ ಇಂಜಿನಿಯರ್ ಆಗ್ರಿ, ಈ ಸಮಾಜವನ್ನು ಸುಧಾರಿಸುವಂತ ಕೆಲಸವನ್ನ ಮಾಡ್ರಿ. ನೀವು ಒಬ್ಬ ರಾಜಕಾರಣಿಯಾಗ ಹೆಂಗಿರ್ಬೇಕಪ್ಪ ಅಂದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹಂಗಾಗಿ. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಒಂದಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಯಲ್ಲಿ ಕುಂತಿರ್ತಾನೆ. ಅವ್ರ ದೋಸ್ತ್ ಏನ್ ಮಾಡ್ತಾನಪ್ಪ ಅಂದ್ರೆ ಒಂದ್ 40 ರೂಪಾಯಿ ಅದವನಪ್ಪ ಅಂತ ಕೇಳ್ತಾನೆ. 40 ರೂಪಾಯಿ ಕೊಡು ಸಾಲ ಅಂತ ಕೇಳ್ತಾನೆ. ಅವಾಗ ಸಮಾಜಕ್ಕೆ ದಾರಿ ದೀಪವಾಗುವಂತ ವ್ಯಕ್ತಿಗಳಾಗ್ರಿ ಅನ್ನುವಂತ ಮಾತನ್ನು ಹೇಳ್ತಾ, ಅದರ ಜೊತೆಗೆ ಕೃಷಿ ಕೂಡ ಎಲ್ಲ ಹಾಳಾಗಿ ಹೋಗ್ಬಿಟ್ಟಿದೆ.
ಎಲ್ಲ ದನ ಕರ ಎಲ್ಲ ಮಾರಿಬಿಟ್ಟಿದೀವಿ. ಈಗೆಲ್ಲ ಆಧುನಿಕ ಕೃಷಿ ಪದ್ಧತಿ ಎಲ್ಲ ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಬಂದ್ಬಿಟ್ಟವ. ಬರೀ ಗೊಬ್ಬರ ಅದು ಹಾಕಿ 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 ಎಲ್ಲ ಭೂಮಿ ಎಲ್ಲ ಕಲಾಸ ಹೋಗ್ಬಿಟ್ಟಿದೆ. ನೀವು ಹೋಗ್ರಿ ಈ ನೀರಾವರಿ ಏರಿಯಾ ಏನಿದೆಯಲ್ಲ 30% ಭೂಮಿ ಸತ್ಯನಾಶ ಹೋಗ್ಬಿಟ್ಟಿದೆ, ಏನೂ ಉಳಿದೇ ಇಲ್ಲ. ಇನ್ನು ಸ್ವಲ್ಪ ದಿನದಾಗ ಉಳಿಯಂಗಿಲ್ಲ. ನಾವು ಅದು ಗೊಬ್ಬರ ಹಾಕಿ ತಿಂದು 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 ನಾವು 30 ವರ್ಷ ಆಗಿಲ್ಲ, ಆಗಲ್ಲ ಡಯಾಬಿಟಿಸು ಎಲ್ಲ ಸುಡುಗಾಡ ಕಾಯಿಲೆಗಳು ಬಂದ್ಬಿಡ್ತಾವೆ. ಇವತ್ತು ಯಾರು ಮಲ್ಟಿನ್ಯಾಷನಲ್ ಕಂಪನಿಗಳು ಏನು ಗೊಬ್ಬರ ಮಾಡ್ತಿದ್ರಲ್ಲ, ಅವ್ರ ದೇಶಕ್ಕೆ ನಿಮ್ಮ ಹಣ್ಣು ತಗೋಬೇಕಪ್ಪ ಅಂತ ಚೆಕ್ ಮಾಡ್ತಾರೆ. ಅದ್ರೊಳಗೆ ಕೆಮಿಕಲ್ ಐತೆ ಇಲ್ಲೋ ಅಂತ ಚೆಕ್ ಮಾಡಿ ಅವ್ರು ತಗೋತಾರೆ. ಅದಕ್ಕೆ ಕೆಮಿಕಲ್ ಹಾಕಿದ್ರೆ ನಿಮಗೆ ತಿಳಿಸ್ತಾರ, ಸಾವಯವ ಕೃಷಿ ಒಳಗೆ ಯಾರು ಬರೋದಲ್ಲ ಅವ್ರು ತಾವು ತಗೊಂಡು ಹೋಗ್ತಾರೆ. ಅದಕ್ಕೆ ನಾನು ಹೇಳೋದಿಷ್ಟೇ, ನೀವು ಇವತ್ತಿಲ್ಲಿ ಇಂಜಿನಿಯರ್ ಆಗ್ಬೋದು, ಎಲ್ಲರೂ ಸರ್ಕಾರಿ ನೌಕರಿ ಮಾಡಕ್ ಸಾಧ್ಯ ಇಲ್ಲ, ಎಲ್ಲರೂ ಡಾಕ್ಟರ್ ಆಗಕ್ಕೆ ಸಾಧ್ಯ ಇಲ್ಲ. ಇದ್ರೊಳಗೆ ನೀವು ಒಳ್ಳೆ ಒಬ್ಬ ರೈತನೂ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಒಳ್ಳೆ ರಾಜಕಾರಣಿ ಆಗ್ಬೋದು. ನೀವೇನೇ ಆದರೂ ಕೂಡ ನಾವು ಆದರ್ಶ ವ್ಯಕ್ತಿತ್ವವನ್ನ ಜೀವನದಲ್ಲಿ ನಡವಡಿಸ್ಕೊಂಡು ನಡಿಬೇಕು ಅನ್ನೋಂಥ ಮಾತನ್ನು ಹೇಳ್ತಾ, ತಂದೆ ತಾಯಿಯನ್ನೇ ದೇವರಂತ ನಾವು ಪೂಜೆ ಮಾಡಬೇಕು. ಆ ಸಂಸ್ಕಾರ ನಮ್ಮದು. ನೀವೇನು ಇಂಜಿನಿಯರ್ ಆದ್ರಿ, ಡಾಕ್ಟರ್ ಆದ್ರಿ, ಏನೇ ಆಗಿರಿ, ನಾಳೆ ಆದ್ಮೇಲೆ ಏನ್ ಬಂದ್ಮೇಲೆ ತಂದೆ ತಾಯಿನ ಹೋಗಿ ಅನಾಥಾಶ್ರಮ ಸೇರಿಸಿದಪ್ಪ ಅಂದ್ರೆ ನೀವು ಏನು ವಿದ್ಯೆ ಕಲ್ತಿದ್ದೆಲ್ಲ ವೇಸ್ಟ್, ಅದಕ್ಕೆ ಏನೂ ವ್ಯಾಲ್ಯೂ ಇಲ್ಲ. ಅದಕ್ಕೆ ನಾನು ಹೇಳಕತ್ತಿದ್ದೀನಿ, ಒಳ್ಳೆಯ ಆಚಾರಗಳನ್ನ ಒಳ್ಳೆಯ ವಿಚಾರಗಳನ್ನ ಜೀವನದಲ್ಲಿ ನಡೆಸ್ಕೊಂಡ್ರಿ ಅನ್ನೋಂಥ ಅಳವಡಿಸ್ಕೊಂಡ್ರಿ ಅನ್ನೋಂಥ ಮಾತನ್ನು ಹೇಳ್ತಾ ಈ ವೇದಿಕೆ ಮೇಲೆ ಮಾತನಾಡಕ್ಕೆ ಅವಕಾಶ ಮಾಡಿಕೊಂಡು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.